ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದ ಸಿದ್ಧಾರ್ಥ ನಗರದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ರಾಮ್ ರಹೀಂ ನಗರದ ಮಸೀದಿ ಬಳಿ ಮುಸ್ಲಿಂ ಯುವಕರ ಗುಂಪೊಂದು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಆಗ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿ ಆತಂಕಕ್ಕೀಡು ಮಾಡಿತ್ತು. ಇದನ್ನು ಬಿಜೆಪಿ ಮುಖಂಡರು, ಹಿಂದೂ ಪರ ಸಂಘಟನೆಗಳು ವ್ಯಾಪಕವಾಗಿ ಖಂಡಿಸಿದ್ದು, ಚಿಕ್ಕಬಳ್ಳಾಪುರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ವೃತ್ತದಲ್ಲಿ ನೂರಾರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸ್ವಯಂ ಸೇವಕರು ರಸ್ತೆಗಿಳಿದು ಮದ್ದೂರಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆಸಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಏನು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಗಣೇಶನ ವಿಸರ್ಜನೆ ಮೇಲೆ ಏನು ಮುಸ್ಲಿಂ ಮತಾಂಧ ಶಕ್ತಿಗಳು ಕಲ್ಲು ತೂರಾಟ ಮಾಡಿ ದೊಣ್ಣೆಗಳಿಂದ ಹಾಕಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ಒಂದು ತುಘಲಕ್ ನೀತಿಯನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ. ಪ್ರತಿಭಟನೆ ಮೂಲಕ ಏನಿವತ್ತು ಹಿಂದೂ ದೇವಸ್ಥಾನಗಳಾಗಲಿ, ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ, ಗಣಪತಿ ವಿಸರ್ಜನೆ ಮೇಲೆ ಮತಾಂಧ ಶಕ್ತಿಗಳು ವ್ಯವಸ್ಥಿತ ಸಂಚನ್ನು ಸರ್ಕಾರ ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸಬೇಕು. ಈ ತನಿಖೆಯಲ್ಲಿ ಯಾವ ಮತಾಂಧ ಶಕ್ತಿಗಳಿದೆ ಅವೆಲ್ಲ ಗಲ್ಲಿಸಿಗೆ ಆಗಬೇಕು ಅಂತೇಳಿ ಹಿಂದೂ ಸಂಘಟನೆಗಳು ಇವತ್ತು ಆಗ್ರಹ ಆಗ್ತಾಯಿದೆ. ಮತ್ತೊಂದು ಹೇಳಿ ಇವತ್ತು ರಾಜ್ಯದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮಾಡ್ತಕ್ಕಂಥದ್ದು, ವಿಗ್ರಹಗಳ ಮೇಲೆ ಎಂಜಿನನ್ನು ಉಗಿಯತಕ್ಕಂಥ ಜಹಾದಿ ಮಾನಸಿಕತೆ ಏನಿದೆ ಇವೆಲ್ಲವನ್ನು ಇವತ್ತು ಬಜರಂಗ ದಳ ಖಂಡನೆ ಮಾಡುತ್ತೆ. ಸರ್ಕಾರಕ್ಕೆ ಏನು ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇದೊಂದು ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ಹಿಂದೂ ಕಾರ್ಯಕರ್ತರುಗಳು ಹತ್ಯೆ ಆಗ್ತಾ ಇದೆ. ಹಿಂದೂ ದೇವಸ್ಥಾನದ ಮೇಲೆ ನಿರಂತರ ಷಡ್ಯಂತ್ರ ನಡೀತಾ ಇದೆ. ಹಿಂದೂ ದೇವಸ್ಥಾನಗಳ ಮೇಲೆ ಇವತ್ತು ವ್ಯವಸ್ಥಿತವಾದಂಥ ಪಿತೂರಿ ಸಂಚನ್ನು ಇವತ್ತು ಸರ್ಕಾರ ಪ್ರೇರಿತವಾಗಿ ಆಗ್ತಾ ಇದೆ ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ. ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಇದೇ ರೀತಿ ಮುಂದಿನ ದಿನಗಳಾದರೆ ಇಡೀ ರಾಜ್ಯಾದ್ಯಂತ ಹಿಂದೂ ಸಮುದಾಯ ಎಚ್ಚೆತ್ತುಕೊಳ್ಳುತ್ತೆ, ನಿಮ್ಮ ಸರ್ಕಾರವನ್ನು ಕೆಳಗಿಳಿಸುತ್ತೆ, ಮುಂದಿನ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆ ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹ ಮಾಡುತ್ತೆ. ಗಣೇಶೋತ್ಸವ ಮಾಡಬೇಕಾದ್ರೆ ದೇಶದ್ರೋಹಿಗಳು, ಧರ್ಮ ದ್ರೋಹಿಗಳು ಏನು ಕಲ್ಲು ಹಾಕಿದ್ದಾರೆ, ತಾಕತ್ತಿದ್ದಿದ್ರೆ ಫ್ರಂಟಾಗಿ ಬರಬೇಕಾಗಿತ್ತು. ಹೇಡಿಗಳು, ಹಿಂದೂ ಧರ್ಮದ ಹೇಡಿಗಳು ಮೇಲೆಯಿಂದ ಕಲ್ಲು ಹಾಕೋದು, ಒಳಗಡೆಯಿಂದ ಕಲ್ಲು ಹಾಕೋದು, ಮುಂದೆ ಇದು ನಡೆಯಲ್ಲ. ಇದಕ್ಕೆಲ್ಲ ರಾಜ್ಯ ಸರ್ಕಾರ ಕುಮ್ಮಕ್ಕು, ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು. ಇದು ಧರ್ಮದ ಶಾಪ. ಈ ಕಾಂಗ್ರೆಸ್ ನಾಶವಾಗುತ್ತೆ. ಈ ಸಿದ್ದರಾಮಯ್ಯ 2-in-1 ಸರ್ಕಾರ. ಚಾಮುಂಡಿ ಬೆಟ್ಟ ನಿಮ್ಮದಲ್ಲ, ನಮ್ಮದು. ಯಾರಪ್ಪಂದು? ಅದು ಹಿಂದೂ ರಾಷ್ಟ್ರದ್ದು, ಹಿಂದೂ ಧರ್ಮದ್ದು, ವಿಶ್ವಗುರು ಭಾರತ. ಹಾಗೆ ಆಗುತ್ತೆ, ಹಾಗೆ ತೀರುತ್ತೆ. ನಮ್ಮ ಸನಾತನ ಧರ್ಮ ವಿರೋಧಿಗಳಿಗೆ ಧಿಕ್ಕಾರ. ನಾವು ಯಾವುದೇ ಧರ್ಮಕ್ಕೆ ತೊಂದರೆ ಕೊಟ್ಟಿಲ್ಲ, ಯಾವುದೇ ದೇಶಕ್ಕೆ ಹೋಗಿ ಹಾಳು ಮಾಡಿಲ್ಲ. ಕಾಶ್ಮೀರದಲ್ಲಿ ಏನು 26 ಜನ ಹಿಂದೂಗಳನ್ನ ಕೊಲೆ ಮಾಡಿದ್ರು, ಏನು ನೋಡಿ ಮಾಡಿದ್ರು? ಬಟ್ಟೆ ಬಿಚ್ಚಿ ಮಾಡಿದ್ದಾರೆ. ಇದಕ್ಕೆಲ್ಲ ಬುದ್ಧಿಜೀವಿಗಳೇ ಎಲ್ಲಿ ಹೋಗಿದ್ದೀರಾ? ಕರ್ನಾಟಕದಲ್ಲಿ ಬುದ್ಧಿಜೀವಿಗಳೆಲ್ಲ ಎಲ್ಲೋಗಿದ್ದೀರಾ? ನಿಮ್ಗೇನು ಬಾಯಿ ಮಾತಿಲ್ವಾ? ಬಾಯಿ ಹೊಣಗೋಗಿದೆಯಾ? ಹಿಂದೂ ಧರ್ಮ ಹುಟ್ಟಿಲ್ವಾ? ನಿಮ್ಮಪ್ಪ ಹಿಂದೂ ಧರ್ಮ ಅಲ್ಲ, ಎಲ್ಲ ಧರ್ಮಕ್ಕೂ ಜೈ ಅಂತೀರಾ. DK ಶಿವಕುಮಾರ್ ಹೇಳ್ತಾರೆ ಅವ್ರು ಮಾತ್ರ ಸಂಬಂಧಿಕರು, ನಾವು ಸಂಬಂಧಿಕರಲ್ಲ. DK ಶಿವಕುಮಾರ್ ಅವರೇ ಹೇಳಿ, ಓಟ್ ಮಾತ್ರ ಹಿಂದೂ ಉಳಿಬೇಕು. ಗೆದ್ದ ಮೇಲೆ ನೀವೇನು ಮಾಡಿದ್ರಿ? ಮೋಸ ಮಾಡಿದ್ರಿ, ಹೆಣ್ಮಕ್ಳಿಗೆಲ್ಲ ಮೋಸ ಮಾಡಿದ್ರಿ. 2000 ಮೋಸ, ಯಾವ ನಿಧಿಗಳು ಕೊಟ್ಟಿಲ್ಲ, ಪೂರ್ಣ ನೀವೇನೂ ಮಾಡಲಿಲ್ಲ. ನೀವು ಮೋಸ ಮಾಡಿದ್ರಿ, ಧರ್ಮಕ್ಕೆ ಮೋಸ ಮಾಡಿದ್ರಿ. 7.5 ವರ್ಷ ನೀವು ಹಾಳಿರ್ಬೋದು, ಇನ್ನು 10 ವರ್ಷ ಆಳ್ಬೋದು. ಈ ದೇಶವನ್ನು ಹಿಂದೂ ರಾಷ್ಟ್ರ ಆಗೇ ಆಗುತ್ತೆ. ಕಾರಣ ಯಾವ ದೇಶಕ್ಕೂ ನಾವು ತೊಂದರೆ ಕೊಟ್ಟಿಲ್ಲ. ಈ ಸನಾತನ ಧರ್ಮ, ಈ ಪುರಾತನ ಧರ್ಮ, ವಿಶ್ವಗುರು ಭಾರತ. ಯಾವ ದೇಶದ ಮೇಲೆ ದ್ವೇಷ ಇಲ್ಲ. ನೀವು ನಮಗೆ ಮೋಸ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಅವ್ರು ಮಾಡಿದ್ದಿದೆ ಮೊದಲಿಂದ. 75 ವರ್ಷ ಮೋಸ ಮಾಡಿದ್ರಿ. ಒಬ್ಬೊಬ್ಬನ ಮನೆಗೆ 12 ಕೋಟಿ, 100 ಕೋಟಿ, 500 ಕೋಟಿ ತಿರುಗಿ ಹೇಳೋದು ನಮ್ಮ ಪಕ್ಷ ಬಡವರ ಪಕ್ಷ. ದ್ರೋಹಿ ಸರ್ಕಾರ ಕಾಂಗ್ರೆಸ್. ಸಿದ್ದರಾಮಯ್ಯ ದ್ರೋಹಿ. ಮೋಸ ಮಾಡಬೇಡಿ, ನಮ್ಮ ಶಾಪ ನಿಮಗೆ ತಗಲುತ್ತೆ. ಹಿಂದೂ ರಾಷ್ಟ್ರ ಹಾಗೆ ಆಗುತ್ತೆ. ಜೈ ಶ್ರೀರಾಮ್. ಇನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಡೆಸಿದ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಸಾಥ್ ನೀಡಿ ಮಾನವ ಸರಪಳಿ ನಿರ್ಮಿಸಿ ಹಿಂದೂ ವಿರೋಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು.
ಹಾಗೆ ಮದ್ದೂರು ಗಣೇಶ ಮೆರವಣಿಗೆಯಲ್ಲಿ ಪುಂಡರು ಕಲ್ಲು ತೂರಾಟ ನಡೆಸಿದ್ದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಕಾಂಗ್ರೆಸ್ ಸರ್ಕಾರ ಅಂತಹವರಿಗೆ ಸಹಕಾರ ಕೊಡ್ತಿದೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಓಲೈಕೆ ಮಾಡುವ ಕೆಲಸ ಮಾಡ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಆನಂದ್ ಖಂಡಿಸಿದ್ದಾರೆ. ಏನು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ದೌರ್ಜನ್ಯವನ್ನು ಖಂಡಿಸಿ ಘನವತ್ತ ಕಾಂಗ್ರೆಸ್ ಸರ್ಕಾರ ನಿಲುವುಗಳನ್ನು ವಿರೋಧಿಸಿ ಹಾಗೂ ಯಾರು ಈ ಒಂದು ದುಷ್ಕೃತ್ಯಗಳಿಗೆ ಕೈ ಜೋಡಿಸಿದ್ದಾರೆ ಹಾಗೂ ಅವರಿಗೆ ತಕ್ಕವಾದಂತಹ ಒಂದು ಶಿಕ್ಷೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಇಲ್ಲೊಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾನ್ಯ AC ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ವಿಷಯ ಇಷ್ಟೇ, ಏನು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಮ್ಮ ಗಣೇಶನ ವಿಸರ್ಜನಾ ಸಮಯದಲ್ಲಿ ವಿಸರ್ಜನೆಗೂ ಸಹ ಪೊಲೀಸರಿಂದ ಒಂದು ಅನುಮತಿಯನ್ನು ಪಡೆದು ಸಹ ಮಸೀದಿಯ ಮುಂದೆ ಮೆರವಣಿಗೆ ಹೋಗಬೇಕಾದ್ರೆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ. ನಾವು ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ, ಅಲ್ಲ ಸ್ವಾಮಿ, ನಮ್ಮ ಹಿಂದೂಗಳು ಒಂದು ಹಿಂದೂ ರಾಷ್ಟ್ರದಲ್ಲಿ ಗಣೇಶನ ಮೆರವಣಿಗೆ ಹೋಗಬೇಕಾದ್ರೆ ಬೆರಳೆಣಿಕೆಯನ್ನಿರ್ತಕ್ಕಂಥ ಒಂದು ಅಲ್ಪಸಂಖ್ಯಾತರು ಮಸೀದಿಯಿಂದ ಕಲ್ಲು ಹೊಡಿತಾರೆ ಅಂದರೆ ಅವರಿಗೆ ಎಷ್ಟು ಧೈರ್ಯ? ಈ ಧೈರ್ಯವನ್ನು ಕೊಟ್ಟೋರು ಯಾರು? ಇವರು ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾರು? ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ನಾವು ಕೆಲಸ ಮಾಡ್ತಾಯಿದ್ವಿ. ಆಯಿತು, ಅವತ್ತೊಂದು ದಿವಸ ಘಟನೆ ಆಯಿತು, ಅದನ್ನು ವಿರೋಧಿಸಿ ಮಾರನೇ ದಿವಸ ಒಂದು ಬಂದ್ಗೆ ಕರೆ ಕೊಟ್ಟು ಮೌನವಾದ ಒಂದು ಮೆರವಣಿಗೆ ಮಾಡ್ತಾ ಇರಬೇಕಾದ್ರೆ ನಾವು ಹಿಂದೂ ಮಹಿಳೆಯರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡ್ತಿರಲ್ಲ, ನಿಮಗೇನಾದರೂ ಮನುಷ್ಯತ್ವ ಇದೆಯಾ? ಅಂದರೆ ನೀವು ರಾಜಕಾರಣಕ್ಕೋಸ್ಕರ ನಿಮ್ಮ ಸೀಟನ್ನು ಭದ್ರ ಮಾಡಿಕೊಳ್ಳಿಕ್ಕೆ, ನಿಮ್ಮ ಬ್ರದರ್ಸ್ನ ಓಲೈಕೆ ಮಾಡಲಿಕ್ಕೆ ನೀವು ಏನು ಮಾಡಲಿಕ್ಕೂ ನೀವು ಸಿದ್ಧ ಇದ್ದೀರಾ? ಅದಕ್ಕೋಸ್ಕರ ನಮ್ಮ ಹಿಂದೂಗಳು ಸಹ ಇವತ್ತೊಂದು ದಿವಸ ಒಕ್ಕರಳಿನಿಂದ ಹೇಳ್ತಾ ಇದ್ದೀವಿ, ನೀವು ಅವ್ರನ್ನೇ ಹಿಡ್ಕೊಂಡು ರಾಜಕಾರಣ ಮಾಡಿ, ಅವ್ರನ್ನೇ ಹಿಡ್ಕೊಂಡು ರಾಜ್ಯಭಾರವನ್ನು ಮಾಡಿ. ಆದರೆ ನಾವು ಹಿಂದೂಗಳು ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹಾಗೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಉಪವಿಭಾಗಾಧಿಕಾರಿ ಅಶ್ವಿನ್ ಅವರಿಗೆ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಸಲ್ಲಿಸುವಂತೆ ಮನವಿ ಪತ್ರ ಸಲ್ಲಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.